ಆಗಿ ತನ್ನ ಕರುಣ ಪ್ರಸಾದವನ್ನ ಬಸವಣ್ಣ ಕೊಟ್ಟ. ಆಮೇಲೆ ಪ್ರಭುದೇವರ ತುತ್ತಿನ ಮರುತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವನ್ನು ಅಲ್ಲಮ ಪ್ರಭು ಕೊಟ್ಟ. ಸಿದ್ದರಾಮಯ್ಯನ ಶಿಶು ಮಗಳಾದ ಕಾರಣ ಪ್ರಾಣ ಪ್ರಸಾದವ ಸಿದ್ಧಿಸಿಕೊಟ್ಟನು ಸಿದ್ದರಾಮನ ನೋಡ. ಮಡಿವಾಳ ಮಾಚಯ್ಯನ ಮನೆ ಮಗಳಾದ ಕಾರಣ ನಿರ್ಮಲ ಪ್ರಸಾದವ ನಿಶ್ಚಯಿಸಿಕೊಟ್ಟನು ಮಡಿವಾಳ ಮಾಚಿದೇವ. ಇಂತಿ ಅಸಂಖ್ಯಾತ ಗಣಗರೆಲ್ಲರೂ ತಮ್ಮ ಕರುಣ ಕಂದನೆಂದು ತಲೆಗೆಡವಿದ ಕಾರಣ ಚನ್ನಮಲ್ಲಿಕಾರ್ಜುನ ಶ್ರೀಪಾದಕ್ಕೆ ಯೋಗ್ಯಳಾದೆನು. ಇವರೆಲ್ಲರೂ ನನ್ನನ್ನು ಈ ರೀತಿ ಪ್ರಸಾದ ಕೊಟ್ಟು ಅರಳಿಸಿದ ಕಾರಣ ನಿಮ್ಮ ಪಾದಕ್ಕೆ ಬರೋದಕ್ಕೆ ನಾನು ಯೋಗ್ಯಳಾಗಿದ್ದೀನಿ. ಎಂಥ ಮಾತು ಹೇಳ್ತಾರೆ ಅಂತ ಹೇಳ್ತಾರೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ. ಭವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯನ್ನಿಕ್ಕಿದಿರಿ. ಇಂತಪ್ಪ ತ್ರಿವಿಧಾಮೃತವ ದನಿಯಲಾರೆ ಎರೆದು ಸಲಹಿದಿರಿ. ನನ್ನ ವಿವಾಹ ಮಾಡಿದಿರಿ. ಸರಿ ಒಪ್ಪುವ ಗಂಡಂಗೆ ಕೊಟ್ಟಿರಿ. ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರಾಗಿ ಇಲ್ಲ ಬಂದಿದ್ದೀರಿ. ನನ್ನ ಜೀವನ ಬಸವಣ್ಣ ಮೆಚ್ಚುವ ಒಗೆತನವ ಮಾಡುವೆ. ಚನ್ನಮಲ್ಲಿಕಾರ್ಜುನ ಕೈ ಹಿಡಿದು ನಮ್ಮ ಮಂಡೆಗೆ ಹೂವ ತರುವನಲ್ಲದೆ ಹುಲ್ಲತಾರೆನು. ಅವತರಿಸಿ ಶರಣರೆಲ್ಲರೂ ವಿಜಯಂಗೈಯುವುದು ಶರಣಾರ್ಥಿ. ಅಕ್ಕ ಮಹಾದೇವಿಯ ಜೀವನದಲ್ಲಿ ಹುಟ್ಟುತ್ತಾನೆ. ಅವರ ತಂದೆ ತಾಯಿ ಗುರುವಿನ ಒಂದು ಮಕ್ಕಳಿದ್ದಾಗ ಆ ಗುರು ಮನೆಗೆ ಬರ್ತಾರೆ. ಅವ್ರ ಗುರು ಬಂದು ಆ ವರಪ್ರಸಾದಿಂದ ಹುಟ್ಟುತ್ತಾನೆ. ಆ ಚಿಕ್ಕ ಮಗುವಿನಲ್ಲೇ, ಅವಳು ಚಿಕ್ಕ ಬಾಲ್ಯ ವಯಸ್ಸಿನಲ್ಲೇ ಎಂಥ ಜ್ಞಾನ ಪಡ್ಕೊಂಡಿರ್ತಾಳೆ ಅಂದರೆ, ತಂದೆ ತಾಯಿಗಳು ಪೂಜೆ ಮಾಡೋದಿರ್ಬೋದು, ವಚನ ಆಡೋದಿರ್ಬೋದು, ಅವ್ರ ಆಚೆ ಕಡೆ ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಪುರಾಣ ಪ್ರವಚನಕ್ಕೆ ಅದರಲ್ಲೇ ಬೆಳ್ಕೊಂಡ್ಬಿಡ್ತಾಳೆ. ಅವಳಿಗೆ ಯಾವಾಗ ಈ ಚನ್ನಮಲ್ಲಿಕಾರ್ಜುನ ಕಾನ್ಸೆಪ್ಟ್ ಬರುತ್ತೆ ಅಂದರೆ, ಒಂದಿನ ಅವ್ರ ತಾಯಿ ಹರಕತೆ ಕರ್ಕೊಂಡು ಹೋಗ್ತಾರೆ. ಹರಕತೆ ನಡೀತಿರ್ತದೆ, ಹರಕತೆ ಕರ್ಕೊಂಡು ಹೋಗ್ತಾರೆ. ಹೇಳಿದ್ದೆ ನಾನು, ವೀರ ಶಿವಕತೆ. ಇಲ್ಲಿ ಶಿವಕತೆ ಜನರಲ್ ಆಗೋದು ಹರಕತೆ ಅಂತ ಶಿವಕತೆ ನಡೀತಿರ್ತದೆ. ಅಲ್ಲಿ ಕಥೆ ಯಾವುದು ಅಂದರೆ ವೀರಸಂಗಯ್ಯನ ಕಥಾಪ್ರಸಂಗ ಅಂತ ಬರ್ತದೆ. ವೀರಸಂಗಯ್ಯ ಅನ್ನೋನು ಒಬ್ಬ ಶಿವಭಕ್ತ, ದೇಶ ಪ್ರೇಮಿ, ಸುಂದರವಾಗಿರ್ತಾನೆ ಯುವಕ. ಅವನ್ನ ಕಥೆ ಹೇಳ್ತಾ ಇರ್ತಾರೆ. ಏನು ಕತೆ? ಅವನು ಹೇಳಿದ್ನಲ್ಲ, ದೇಶ ಪ್ರೇಮಿ ಯುವಕ ಸುಂದರ. ಅವನಿಗೆ ಮದುವೆ ಫಿಕ್ಸ್ ಮಾಡ್ತಾರೆ. ಮೊನ್ನೆ ಅವರು ಶಿವಭಕ್ತರ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡ್ತಾರೆ. ಆ ಮದುವೆ ಆಗೋ ಹುಡುಗಿ ಚಂದ್ರಾಣಿ ಅಂತ ಹೆಸರು. ಆ ಹುಡುಗಿನೂ ಆ ಮಗು ಸಹ ಸೌಂದರ್ಯವತಿ, ಭಕ್ತಿ, ಎಲ್ಲ ಸದ್ಗುಣವತಿ, ತುಂಬ ಸೌಂದರ್ಯವತಿ. ಫಿಕ್ಸ್ ಆಗ್ಬಿಡುತ್ತೆ, ಎಲ್ಲ ಆಗ್ತದೆ. ಒಂದಿನ ನೋಡಿದ್ವಿ ಕತೆ ಬರ್ತಲ್ಲ, ಇದರಲ್ಲಿ ಕೌಶಿಕನ ಕತೆ ಬರ್ತಲ್ಲ, ಅದರಲ್ಲಿ ಆ ಮಹಾರಾಜನ ಮಗ ಭಾಸ್ಕರ ಅಂತ ಇದ್ರು. ಅವನು ಒಂದ್ಸತಿ ರಾಜ ಬೀದಿಯಲ್ಲಿ ಹೋಗ್ತಿದ್ದಾಗ ಈ ಹೆಣ್ಮಗು ಕಣ್ಣಿಗೆ ಬಿಡ್ತದೆ. ಕಣ್ಣಿಗೆ ಬಿದ್ದ ತಕ್ಷಣ ಏನಾಗ್ತದೆ, ಮೋಗಿದಾಗ್ತದೆ. ಮಾಮೂಲಿ ರಾಜನ ಕತೆ. ಅವಳನ್ನೇ ಮದುವೆ ಕರ್ಕೊಂಬೋಗಿ ಅಂತ ಮಂತ್ರಿಗೆ ಆರ್ಡರ್ ಮಾಡ್ತಾರೆ. ಆ ಮಂತ್ರಿಗ ಹೇಳ್ತಾನೆ, ಮಂತ್ರಿ ಅವನು ಸದ್ಗುಣ, ಅವನು ವಿನಯವಂತ, ಅವನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ. ಮಹಾರಾಜರೇ, ಬೇಡ, ಈ ಮಗುಗೆ ಮದುವೆ ಫಿಕ್ಸ್ ಆಗಿದೆ. ಮದುವೆ ಫಿಕ್ಸ್ ಆಗಿರೋದ್ರಿಂದ ಅವ್ರು ನಾವು ಕೇಳಬಾರ್ದು. ಅದಕ್ಕೋಸ್ಕರ ಬೇಡ, ಈ ಮದುವೆ ಕೇಳಬೇಡ್ರಿ. ಸೊ ಅವಾಗ ಏನು ಮಾಡ್ತಾನೆ ರಾಜ? ಸುಮ್ಮನೆ ಹೋಗ್ತಾನೆ, ಬೇಡ ಅಂತ. ಮದುವೆ ಆಗೋಗುತ್ತೆ. ಮದುವೆ ಆಗಿಬಿಟ್ಟು ಮೆರವಣಿಗೆ ಬಿಡ್ತಿರ್ತಾರೆ. ಆವಾಗ ಇವನು ಏನು ಮಾಡ್ತಾನೆ ರಾಜನು? ಶರಣರ ವೇಷ ಧರಿಸ್ಕೊಂಡ್ಬಿಟ್ಟು ಸೈನಿಕರನ್ನೆಲ್ಲ ಜೊತೆ ಕರ್ಕೊಂಡ್ಬಿಟ್ಟು ದಾರಿಲಿ ಅವನ್ನ ಕೊಂದುಬಿಡ್ತಾನೆ. ಕೊಂದಾಗ ಅವನೇನು ಮಾಡ್ತಾನೆ? ಅವನು ಭಕ್ತ, ಅವನು ಹರ ಕರುಣಾಮಯ ತ್ರಾಹಿ ತ್ರಾಹಿ ಅಂತ 3 ಸತಿ ಕೂಗ್ತಾನೆ. ಹರ ಕರುಣಾಕರ ತ್ರಾಹಿ ತ್ರಾಹಿ 3 ಸತಿ ಕೂಗ್ತಾನೆ. ಶಿವನಿಗೆ ಅಲ್ಲಿ ಕೇಳಿಸ್ಬಿಡ್ತಾನೆ, ನನ್ನ ಭಕ್ತ ಹಿಂಗೆ ಪ್ರಾಣ ಬಿಡ್ತಾ ಇದ್ದಾನೆ, ನಾನು ಕರೀತಾ ಇದ್ದಾನೆ. ಅವನು ಬಂದು ಅವನ್ನ ಕೈಲಾಸಕ್ಕೆ ಕರ್ಕೊಂಡೋಗಿ ಅವನಿಗೆ ಗಣಪದವಿಯನ್ನು ಕೊಡ್ತಾನೆ. ಇದು ಕಥೆ. ಆ ಅಂತಿಮ ಕ್ಷಣದಲ್ಲಿ ಶಿವನು 3 ಸತಿ ತ್ರಾಹಿ ತ್ರಾಹಿ ಕರುಣಾಕರ ಹರ ಅಂತ ಹೋಗಿದ ತಕ್ಷಣ ಬಂದು ಕರ್ಕೊಂಡೋದ್ನು. ನಾನು ಯಾಕೆ ಶಿವನ ಧ್ಯಾನ ಮಾಡಬಾರ್ದು? ನಾನು ಯಾಕೆ ಶಿವನ ಹತ್ರ ಹೋಗ್ಬಾರ್ದು? ನನ್ನ ಗುರಿ ಶಿವನ್ ಸೇರಬೇಕು. ಆ ಕ್ಷಣದಿಂದ ಅವಳ ಮನಸ್ಸಲ್ಲಿ ಏನು ಬರ್ತದೆ? ಶಿವನು ನಾನು ಒಂದೇ, ಶಿವನೇ ನಾನು, ಬೇರೆ ಯಾರೂ ಇಲ್ಲ, ನನ್ನ ಪೂರ್ತಿ, ನನ್ನ ಎಲ್ಲವೂ ಸಹ ಶಿವನೇ ಅಂತ ಆ ವಯಸ್ಸಿಂದ ಬರ್ತದೆ. ಬಂದಾಗ ಏನಾಗ್ತದೆ? ಅದೇ ಭಾವನೆಯಲ್ಲಿ ಬೆಳ್ಕೊಂಡು ಹೋಗ್ತದೆ. ಆ ಬೆಳ್ಕೊಂಡು ಹೋಗ್ತಾ ಅವ್ರ ಮನೆಗೆ ಗುರುಗಳು ಬರ್ತಾರೆ. ಏನೋ ಲಿಂಗ ದೀಕ್ಷೆ ಕೊಡೋದಕ್ಕೆ. ಅಷ್ಟೊಂದು ಲಿಂಗ ದೀಕ್ಷೆ ಆಗಿರಲ್ಲ, ಬರೀ ದೇವ್ರನ್ನ ಲಿಂಗನ ಆಚೆ ಕಡೆ ತಂದೆ ತಾಯಿ ಶಿವ ಪೂಜೆ ಮಾಡೋದು ನೋಡ್ತಿರ್ತಾರೆ, ಗುರುಗಳು ಮಾಡೋದು ನೋಡ್ತಿರ್ತಾರೆ. ಆ ಮನೆಗೆ ಕರ್ಕೊಂಡ್ಬಂದಾಗ ಅವ್ರಿಗೆ ಲಿಂಗ ದೀಕ್ಷೆ ಮಾಡ್ತಾರೆ. ಇಷ್ಟೇ ಲಿಂಗ ಕೈ ಕೊಡ್ತಾರೆ. ಅವ್ರಿಗೆ ಎಷ್ಟು ಆನಂದ ಹೋಗ್ತದೆ ಅಂದರೆ, ನಾನು ಧ್ಯಾನ ಮಾಡ್ತಿದ್ದೆ ಶಿವನೇ ನನ್ನ ಕೈಗೆ ಬಂದ್ಬಿಟ್ಟಾನೆ. ಇವಾಗ ನಾನು ಮನಸ್ಸಲ್ಲಿ ಶಿವನೇ ನನ್ನ ಗಂಡ, ನಾನು ಮದುವೆ ಆದರೂ ಅವನ್ನೇ ಆಗಬೇಕು ಅಂತ ಆ ಚಿಕ್ಕ ವಯಸ್ಸಲ್ಲೇ ಭಾವನೆ ಬಂದಾಗ
ನನ್ನ ಕೈಗೆ ಬಂದ್ಬಿಟ್ಟಿದ್ದಾನೆ, ಇನ್ನೇನು ಬೇಕು ನನಗೆ, ಅಷ್ಟು ಅವಳಿಗೆ ಆನಂದ ಆಗ್ಬಿಡುತ್ತೆ. ಆನಂದ ಆಗ್ತಾ ಆಗ್ತಾ ಅದೇ ರೀತಿ ಮುಂದೆ ಹೋಗ್ತಿರ್ತಾರೆ. ಅವಳ ವಚನಗಳು ಬರ್ತದೆ. ಅವಳ ಮೊದಲನೇ ವಚನ, ಸಜ್ಜನಾಗಿ ಮಜ್ಜನ ಕೆಲವೆ, ಶಾಂತಳಾಗಿ ಪೂಜೆ ಮಾಡುವೆ, ಸಮರತೆಯಿಂದ ನಿನ್ನ ಕೂಡುವೆ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತನಿಗೆ. ಮೊದಲನೇ ಅವಳು ಬರತಕ್ಕಂಥ ವಚನ ಇದು. ಯಾವ ರೀತಿ ಪೂಜೆ ಮಾಡಿದ್ರು ನಿನ್ನನ್ನೇ, ನಾನು ಏನು ಮಾಡಿದ್ರು ನಿನ್ನನ್ನೇ, ನಿನ್ನ ಬಿಟ್ಟು ಬೇರೆಯವ್ರು ನಾನು ಮಾಡಲ್ಲ ಅಂತ ಅವಳ ಮನದಲ್ಲಿ ಪೂರ್ತಿ ಅವನ್ನ ಅರ್ಪಿಸಿಕೊಂಡಂಥ ವಚನ ಅದು. ನೆಕ್ಸ್ಟ್ ಬರ್ತಾ ಏನು ಹೇಳ್ತಾರೆ ಅಂತಂದರೆ, ಪೂರ್ತಿ ಸಮರ್ಪಣೆ ಆದಮೇಲೆ ವಯಸ್ಸಿಗೆ ಬರ್ತಾಳೆ ಅಂದರೆ ಅವಳು ದೊಡ್ಡೋಳಾಗೋ ಸಮಯಕ್ಕೆ ಬಂದಾಗ ಆ ಭಾವನೆ ಬರೋದು ಮೊದಲೇ, ನಾನು ಹೆಂಗಸು, ನಾನು ದೊಡ್ಡೋಳ ಅನ್ನೋದು ಮೊದಲೇ ಅವಳು ಏನಾಗಿರ್ತಾಳೆ, ಶಿವನಿಗೆ ಅರ್ಪಣೆ ಆಗಿರ್ತಾಳೆ. ಅದಕ್ಕೆ ಹೇಳ್ತಾಳೆ, ವಚನ ಹೇಳ್ತಾಳೆ, ಉರಕ್ಕೆ ಜೌವನ ಬಾರದ ಮುನ್ನ ಮನಕ್ಕೆ ನಾಚಿಕೆಗಳು ತೋರದ ಮುನ್ನ ನಮ್ಮೋರು ಒಂದೇ ಮದುವೆಯ ಮಾಡಿದರು, ಶ್ರೀಶೈಲ ಮಲ್ಲಿಕಾರ್ಜುನರಿಗೆ ಹೆಂಗೂಸೆಂಬ ಭಾವ ತೊರೆಯುವ ಮುನ್ನ ನಮ್ಮೋರು ಒಂದೇ ಮದುವೆ ಮಾಡಿದರು. ಇದರ ಅರ್ಥ ಏನು ಅಂದರೆ, ನಾನು ಹೆಂಗಸಾಗಿದ್ದೀನಿ ಅನ್ನೋ ಭಾವ ಬರೋಕ್ಕೆ ಮೊದಲೇ, ನನಗೆ ಯೌವನ ಬರ್ತಾ ಇದೆ, ನಾನು ಆಗಿದ್ದೀನಿ, ನನ್ನ ಮನಸ್ಸಲ್ಲೇ ಭಾವನೆಗಳು ಆಲೋಚನೆಗಳು ಅವ್ಯಾವು ಬರೋಕ್ಕೆ ಮೊದಲೇ ಅವಳಿಗೆ ನನ್ನ ಮದುವೆನೇ ಮಾಡಿಬಿಟ್ಟಿದ್ದಾರೆ. ನನ್ನ ಚನ್ನಮಲ್ಲಿಕಾರ್ಜುನ ಕೊಟ್ಟು ಮದುವೆನೇ ಆಗಿದೆ. ಅವಳು ನಾನು ಏನು ಅಂತ ಗೊತ್ತಾಗ ಮೊದಲೇ, ಈ ದೇಹ ಭಾವ ಬರೋದಕ್ಕೆ ಮೊದಲೇ, ನನ್ನ ಮನಸ್ಸಿನ ಭಾವನೆಗಳು ಬರೋದಕ್ಕೆ ಮೊದಲೇ, ದೇಹ ಭಾವ ಮನದ ಭಾವ ಬರೋದಕ್ಕೆ ಮೊದಲೇ ಅವಳಿಗೆ ಮದುವೆ ಅನ್ನೋ ಒಂದು ಆಗೋಗಿದೆ ಅಂತ ಅವಳ ಮನಸ್ಸಲ್ಲಿ ಅನ್ಕೊಂಡ್ಬಿಡ್ತಾರೆ. ಮದುವೆ ಸುದ್ದಿನೇ ಬರೋಲ್ಲ. ಇಲ್ಲಿ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ನಡೀತಕ್ಕಂಥ ಸಂಭಾಷಣೆ ಏನಿದೆ, ಅತ್ಯುನ್ನತವಾದ ಆಧ್ಯಾತ್ಮ ಸಂಭಾಷಣೆ. ಆಧ್ಯಾತ್ಮ ಮಾರ್ಗದಲ್ಲಿ ಅವ್ರು ಯಾವ ಮಟ್ಟದಲ್ಲಿದ್ದರು ಅಂದರೆ, ಅಷ್ಟು ಚಿಕ್ಕ ವಯಸ್ಸು ಇವರೆಲ್ಲ ದೊಡ್ಡವರು, ಅಲ್ಲಮ ಪ್ರಭುಗಳು, ಬಸವಣ್ಣವರು, ಚನ್ನಬಸವಣ್ಣವರು, ಎಂತೆಂಥವ್ರ ಮುಂದೆ ಆ ಚಿಕ್ಕ ವಯಸ್ಸಿನ ಅಕ್ಕಮಹಾದೇವಿ ಹೇಳ್ತಿರೋ ಮಾತಿಗೆ ಅವ್ರಿಗೆ ಎಂಥ ತಾಯಿ ಎಂಥ ಅಂತ ಅವರೇ ನಮೋ ನಮೋ ಅಂದ್ಬಿಡ್ತಾರೆ. ಅಂತ ಒಂದು ಅವ್ರು ಹೇಳ್ತಾರೆ, ಅದನ್ನ ಮಹಾ ಒಂದು ಇದನ್ನೇ ಚೇತನ ಈ ತಾಯಿ ಅಂತ ಹೇಳ್ತಾರೆ. ಅಲ್ಲಿ ಯಾಕೆ ಹೋಗ್ಬೇಕು, ಕದಳಿ ಅಂದ್ರೆ ಏನು ಅಂತ ಅರ್ಥ ಹೇಳಿ ಕಲಿಸ್ತಾರೆ. ಇಷ್ಟು ಚೆನ್ನಾಗಿದೆ ಅರ್ಥ ಇದು ಅಂತಂದ್ರೆ, ನಾನೆಂಬ ಉಭಯ ಸಂಘ ಒಳಿದು ತಾನಾಗಿ ತ್ರಿಕೂಟವೆಂಬ ಮಹಾಗಿರಿಯ, ನಾನೆಂಬ ಸಂಘ ಒಳಿದು ತಾನಾಗಿ ತ್ರಿಕೂಟವೆಂಬ ಮಹಾಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಣಬಹುದು ನೋಡ. ಆ ಬಯಲು ಬೆರೆಸುವಡೆ ತ್ರಿಕೂಟ ಗಿರಿಯೊಳಗೆ ಒಂದು ಕಾಣಬಾರದ ಕದಳಿ ಎಂಬುದು ನೋಡ. ಆ ಕದಳಿಯ ಕಡೆಯಲ್ಲಿ ಒಳವಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿ ಇಂಟು ನೋಡ. ನಡೆ ಅಲ್ಲಿಗೆ, ನಾನು ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿ ನಿನಗೆ ದೊರೆಯುವುದು ನೋಡ. ಗುಹೇಶ್ವರ ಅಲ್ಲಮ ಪ್ರಭುಗಳಿರ್ತಕ್ಕಂಥ ವಚನ. ಇಲ್ಲೇನಂದ್ರೆ, ನಾನೆಂಬ ಉಭಯ ಸಂಘ ಉಳಿದು, ನಾನು ನೀನು ಎರಡು ಒಳೆದಾಗ ಏನೂ ಇಲ್ಲ. ಇಲ್ಲಿರೋದೇ ನಾನು ನೀನು, ಇರೋದು ಎರಡೇ, ಹೊರಗೆ ಇರ್ತಕ್ಕಂಥದ್ದು ನಾನು, ಹೊರಗೆ ಇರ್ತಕ್ಕಂಥ ಪರಮಾತ್ಮ. ಇಲ್ಲಿ ನಾನು ಅಂದ್ರೆ ಆತ್ಮ, ಹೊರಗಡೆ ಇರೋದು ಪರಮಾತ್ಮ. ಇವೆರಡು ಒಳೆದು ಬಿಟ್ರೆ ಇರೋದು ಶೂನ್ಯ, ಅದೊಂದೇ ಪರಮಾತ್ಮ. ಇಲ್ಲಿ ನಾನು ನೀನು ಬೇರೆ ಇರ್ತಕ್ಕಂಥದ್ದಲ್ಲಿ ದೇಹಕ್ಕೆ, ಈ ಜನ್ಮಕ್ಕೆ, ಅದೆಲ್ಲದ ಮೇಲೆ ಇರೋದು ಒಂದೇ. ತಾನಾಗಿ ತ್ರಿಕೂಟವೆಂಬ ಮಹಾಗಿರಿಯ, ಅವಾಗ ನಡೆದ್ಬಿಟ್ರೆ ಏನಾಗುತ್ತೆ, ಉಳ್ಕೊಂಡದು ತ್ರಿಕೂಟವೆಂಬ ಮಹಾಗಿರಿಯ ತುಟ್ಟ ತುದಿಯ ಮುಟ್ಟಿ ನೋಡಲು. ಇಲ್ಲಿ ನಾನು ನೀನು ಅಂದ್ಮೇಲೆ ಉಳಿಯತಕ್ಕಂಥದ್ದೇನು, ಶೂನ್ಯ ಅಂದ್ರೆ ಅಲ್ಲಿ ಮೂರು ತ್ರಿಕೂಟ ಇಲ್ಲ, ಜೀವ ಇಲ್ಲ, ಜಗತ್ತು ಇಲ್ಲ, ಈಶ್ವರನು ಇಲ್ಲ, ಯಾವುದು ಇಲ್ಲ. ಅದ್ಯಾವುದದು, ತುಟ್ಟ ತುದಿ. ಈ ಮೂರರ ತುಟ್ಟ ತುದಿ, ಅದು ಮಹಾಗಿರಿ ಅಂತ ಹೇಳ್ತಾರೆ. ಅಲ್ಲಿ ಶೂನ್ಯ, ಏನು ಇರ್ತಕ್ಕಂಥದ್ದು ಕಾಣಬಹುದು ನೋಡ. ಆ ಬಯಲು ಬೆರೆಸುವಡೆ, ಅಲ್ಲಿ ಬಯಲಲ್ಲಿ ನಾನು ಬಯಲಾಗಿದ್ದೀನಿ, ಏನೂ ಇಲ್ಲ, ನೀನು ಬಯಲಾಗಿ ಅಲ್ಲಿ ಬೆರೆಸುವಡೆ ತ್ರಿಕೂಟಗಿರಿಯೊಳಗೆ ಒಂದು ಕಾಣಬಾರದ ಕದಳಿ ಉಂಟು ನೋಡ. ಅಲ್ಲಿ ನೀನು ಒಂದು ಕಾಣಬಾರದಂತಹ ಕದಳಿ ಅಂದರೆ ಅದು ಶೂನ್ಯ, ಅಲ್ಲೂ ಏನೂ ಇಲ್ಲ. ಆದರೆ ಅದನ್ನು ಕಾಣ್ಬೋದು. ಯಾವ ರೀತಿ ಕಾಣ್ಬೋದು, ಆ ಕದಳಿಯ ಕಡೆದಲ್ಲಿ ಒಳವಕ್ಕು ನೋಡಲು
ತೊಳಗಿ ಬೆಳಗುವ ಜ್ಯೋತಿ ಉಂಟು ನೋಡ. ಅಲ್ಲಿ ನೀ ಏನು ಇಲ್ಲದೆ ಶೂನ್ಯನಾಗಿ ಹೋದಾಗ ನೀನೇನು ಇಲ್ಲ. ಅಲ್ಲಿ ನೀನು ಕದಡಿ ಮಾಡಿ ಎಲ್ಲ ಮಾಡಿ ಏನು ಇದ್ರೆ ಒಳಗೆ ಇಲ್ದಿರ್ತೀಯ. ಅಲ್ಲಿ ಕಾಣ್ತಕ್ಕಂಥದ್ದು ಯಾವುದೋ ಮಹಾಜ್ಯೋತಿ ಯಾವುದೋ ಅದು ಆ ಪರಮಾತ್ಮನ ಮಹಾಶೂನ್ಯದ ಜ್ಯೋತಿ ರೂಪ, ಬೆಳಕಿನ ರೂಪ. ತೊಳಗಿ ಬೆಳಗ್ಗೆ ಜ್ಯೋತಿ ಉಂಟು ನೋಡ. ನಡೆ ಅಲ್ಲಿಗೆ ತಾಯೇ ಗುಹೇಶ್ವರ ಲಿಂಗದ ಪರಮ ಪದವಿ ನಿನಗೆ ದೊರೆಯುವುದು ನೋಡ. ನೀನು ಅಲ್ಲಿ ಹೋಗು ಗುಹೇಶ್ವರ ಲಿಂಗ. ಆ ಗುಹೇಶ್ವರ ಲಿಂಗ ಅದು ಶೂನ್ಯ. ಆ ಪರಮ ಪದವಿ ನಿನಗೆ ಅಲ್ಲಿ ಸಿಗ್ತದೆ ಅಂತ ಅಲ್ಲಿ ಕದಳಿಗೆ ಹೋಗೋದು ಕಳಿಸ್ತಾರೆ.